ಈ ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅಂದ್ರೆ ಇದರ ಸ್ಟೇಟ್ಮೆಂಟ್ ಹೀಗಿದೆ. ಈ ಪ್ರಪೋರ್ಷನಲ್ ಟ್ಯಾಕ್ಸೇಷನ್ಗೆ ತೆರಿಗೆಯ ದರವನ್ನ, ಈ ಟ್ಯಾಕ್ಸ್ ರೇಟ್ ಅನ್ನ, ತೆರಿಗೆ ದರವನ್ನ ಎಲ್ಲ ಹಂತದ ಆದಾಯದ ಮೇಲೂ ಏಕರೂಪವಾದ ದರವನ್ನ ವಿಧಿಸಿದ್ರೆ ಅದನ್ನೇ ನಾವು ಏನಂತ ಕರಿತೀವಿ? ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಅಂದ್ರೆ ಎಲ್ರಿಗೂ ಸೇಮ್ ರೇಟ್, ಈಕ್ವಲ್ ಆಗಿರುವಂತ ಟ್ಯಾಕ್ಸ್ ಅನ್ನ, ತೆರಿಗೆಯ ದರವನ್ನ ಎಲ್ಲಾ ಹಂತದ ಆದಾಯದ ಮೇಲೆ ಏಕರೂಪವಾದ ಟ್ಯಾಕ್ಸ್ ಅನ್ನೇ ಹಾಕಿದ್ರೆ ಅದನ್ನ ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಅಂದ್ರೆ ಅರ್ಥ ಆಗ್ಲಿಲ್ಲ? ಈಗ ನೋಡೋದಾದ್ರೆ ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಯಾಕೆ ಇದನ್ನ ಬಳಸ್ತಾರೆ? ಇದರ ಅರ್ಥ ಏನ್ ಹೇಳುತ್ತೆ ಈ ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅರ್ಥ? ಇದರರ್ಥ ಕೆಳವರ್ಗದವರಾಗಿರ್ಬೋದು, ಬಡತನದಲ್ಲಿರುವಂತವ್ರಾಗಿರ್ಬೋದು, ಅಥವಾ ಮಧ್ಯಮ ವರ್ಗದವರಾಗಿರ್ಬೋದು, ಅಥವಾ ಮೇಲ್ವರ್ಗದ ಜನ ಆಗಿರ್ಬೋದು, ಅಂದ್ರೆ ತುಂಬಾ ದೊಡ್ಡ ಶ್ರೀಮಂತರಾಗಿರ್ಬೋದು, ಒಂದೇ ರೀತಿಯ ಟ್ಯಾಕ್ಸ್ ಅನ್ನ ಪಾವತಿಸ್ತಾರೆ. ಎಲ್ರಿಗೂ ಒಂದೇ ರೀತಿ ಟ್ಯಾಕ್ಸ್ ಇರುತ್ತೆ. ಹೆಚ್ಚಿನ ಆದಾಯವನ್ನ ಗಳಿಸುತ್ತಿರಲಿ, ಯಾರಾದ್ರೆ ತುಂಬಾ ಜಾಸ್ತಿ ಇನ್ಕಮ್ ಅನ್ನ ಮಾಡ್ತಿರ್ಲಿ, ಅಥವಾ ಕಡಿಮೆ ಆದಾಯವನ್ನ ಹೊಂದಿರ್ಲಿ, ಎಲ್ರಿಗೂ ಸಮತಟ್ಟಾದ ದರದಲ್ಲಿ ಟ್ಯಾಕ್ಸ್ ಅನ್ನ ಹಾಕಿದ್ರೆ ಇದನ್ನ ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಆದಾಯದಲ್ಲಿ ಹೆಚ್ಚಳದೊಂದಿಗೆ ತೆರಿಗೆ ದರದಲ್ಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ. ಈ ಟ್ಯಾಕ್ಸ್ ಯಾವುದೇ ತರದ ಬದಲಾವಣೆ ಆಗಲ್ಲ. ಇದನ್ನ ಫ್ಲಾಟ್ ಟ್ಯಾಕ್ಸ್ ಅಂತ ಕೂಡ ಕರೀತಾರೆ. ಅಂದ್ರೆ ಈಗ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಈ ಟ್ಯಾಕ್ಸ್ ನ ವಿಶೇಷತೆ ಏನು ಅಂತ ಕೇಳಿದ್ರೆ, ಈಗ ಒಬ್ಬ ವ್ಯಕ್ತಿ ಎ ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ, ಒಬ್ಬ ಬಿ ಅಂತಿದ್ದಾನೆ. ಇವನ ಇನ್ಕಮ್ 5,000 ರೂಪಾಯಿ ಇನ್ಕಮ್ ಇದೆ, ಇವನ ಇನ್ಕಮ್ 1,00,000 ರೂಪಾಯಿ ಇದೆ. ಎಲ್ಲಾ ವ್ಯಕ್ತಿಗಳ ಆದಾಯಗಳನ್ನ ಹೆಚ್ಚು ಕಡಿಮೆ ಇರುತ್ತೆ. ಒಬ್ಬೊಂದು 5,000 ರೂಪಾಯಿ ಇದೆ, ಇನ್ನೊಬ್ಬಂದು 1,00,000 ರೂಪಾಯಿ ಇದೆ. ಟ್ಯಾಕ್ಸ್ ರೇಟ್ ಒಂದು ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡ್ತಿರತ್ತೆ. 10% ಅಂತ ಟ್ಯಾಕ್ಸ್ ಅನ್ನ ಹಾಕಿರತ್ತೆ. ಫಾರ್ ಎಕ್ಸಾಂಪಲ್ 10% ಇದೆ, ಅದು ಕಡಿಮೆ ಇನ್ಕಮ್ ಸೋರ್ಸ್ ಇರೋನಿಗೂ 10 ಅನ್ವಯಿಸುತ್ತೆ. ಜಾಸ್ತಿ ಇನ್ಕಮ್ ಇದೆ ಅವನಿಗೂ ಕೂಡ 10 ಅನ್ವಯಿಸಿದ್ರೆ, ಈ ಕಾಲಮ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಟ್ಯಾಕ್ಸ್ ರೇಟ್ ಒಬ್ಬರಿಗೆ ಕಡಿಮೆ ಇನ್ಕಮ್ ಇದೆ ಅಂದಾಗ ಅವನ್ನ ಕಡಿಮೆ ಮಾಡೋದಿಲ್ಲ, ಒಂದು ಸ್ಟ್ಯಾಂಡರ್ಡ್ ಟ್ಯಾಕ್ಸ್ ಅನ್ನ ಹಾಕಿರುತ್ತೆ. ಫಾರ್ ಎಕ್ಸಾಂಪಲ್ 10%. ಈ 10% ಅಥವಾ 5% ಟ್ಯಾಕ್ಸ್ ಹಾಕಿದೆ. ಈ 5% ಟ್ಯಾಕ್ಸ್ ನಲ್ಲಿ ಯಾವುದೇ ವ್ಯತ್ಯಾಸಗಳಾಗೋದಿಲ್ಲ. ಕಡಿಮೆ ಆದಾಯ ಇರೋನಿಗೂ ಅಷ್ಟೇ ಇರುತ್ತೆ, ಜಾಸ್ತಿ ಆದಾಯ ಇರೋನಿಗೂ ಅಷ್ಟೇ ಇರುತ್ತೆ. ಈ ಟ್ಯಾಕ್ಸ್ ಅನ್ನೇ ನಾವೇನಂತ ಕರಿತೀವಿ? ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ವೆರಿ ಇಂಪಾರ್ಟೆಂಟ್. ಇದು ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ನಮಗೆ ಅರ್ಥ ಆಗುತ್ತೆ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂದ್ರೆ ಏನು ಅಂತ ಕೇಳ್ತಾನೆ. ಪ್ರೋಗ್ರೆಸಿವ್ ಹೆಸರು ಹೇಳುತ್ತೆ. ಯಾವ ತರ ಟ್ಯಾಕ್ಸ್ ಆಗತ್ತೆ? ಈಗ ಆದಾಯ ಹೆಚ್ಚಳದೊಂದಿಗೆ ಟ್ಯಾಕ್ಸ್ ರೇಟ್ ಏನಾಗತ್ತೆ? ಹೆಚ್ಚಳವಾದ್ರೆ ಅದನ್ನೇ ನಾವೇನಂತ ಕರಿತೀವಿ ನೋಡಿ, ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್. ನಮಗೆ ಇದು ಗೊತ್ತಾಯ್ತು. ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಇದನ್ನ ಇಷ್ಟ ಅರ್ಥ ಮಾಡ್ಕೊಳ್ಳಿ, ಎಲ್ರಿಗೂ ಒಂದೇ ರೀತಿ ಟ್ಯಾಕ್ಸ್, ವೆರಿ ಇಂಪಾರ್ಟೆಂಟ್ ವರ್ಡ್, ಏಕರೂಪವಾದ ಟ್ಯಾಕ್ಸ್ ಅನ್ನ ಹಾಕಿದ್ರೆ ಅದನ್ನ ನಾವು ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಆದ್ರೆ ಈ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಏನಾಗುತ್ತೆ ಇಲ್ಲಿಗೆ ನೋಡೋದಾದ್ರೆ, ಈ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಸಂಬಂಧಪಟ್ಟಾಗ ಇದನ್ನ, ಈ ಟ್ಯಾಕ್ಸ್ ಸಮಾಜದಲ್ಲಿ ಯಾಕೆ ಈ ಟ್ಯಾಕ್ಸ್ ಅನ್ನ ಹಾಕ್ತಾರೆ ಅಂತ ಕೇಳಿದ್ರೆ, ಸಮಾಜದಲ್ಲಿನ ಆದಾಯ ಅಸಮತೋಲನವನ್ನ ನಿವಾರಿಸಲು. ಕೆಲವೊಮ್ಮೆ ಏನಾಗತ್ತೆ, ಸರ್ಕಾರಕ್ಕೆ ಸಮಯ ಸಂದರ್ಭಗಳು ಅರ್ಥ ಆಗತ್ತೆ. ನಿಮಗೊಂದು ಟ್ಯಾಕ್ಸ್ ಇದೆ, ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಕೂಡ ಕರೀತಾರೆ. ಕೆಲವೊಂದು ಸಂದರ್ಭದಲ್ಲಿ ಸಮಾಜದಲ್ಲಿ ಆದಾಯದ ಅಸಮತೋಲನವನ್ನ ನಿವಾರಿಸಬೇಕು ಅಂದ್ರೆ ಕೆಲವೊಬ್ರು ದುಡ್ಡಿರುವಂತವ್ರು ಮತ್ತೆ 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 ದುಡ್ಡು ಮಾಡ್ತಿರ್ತಾರೆ. ಅದನ್ನ ನಿವಾರಿಸಬೇಕು ಅಂದ್ರೆ ತೆರಿಗೆಯ ಶೇಕಡವಾರು ದರವು ಆದಾಯ ಹೆಚ್ಚಳದೊಂದಿಗೆ ಟ್ಯಾಕ್ಸ್ ರೇಟ್ ಕೂಡ ಹೆಚ್ಚಳವಾದ್ರೆ ಅದನ್ನೇ ನಾವು ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕರಿತೀವಿ. ಈಗ ಏನ್ ಮಾಡ್ಬೇಕು, ಈ ಟ್ಯಾಕ್ಸ್ ನ ವಿಶೇಷತೆ ಏನು ಅಂದ್ರೆ, ಆದಾಯವನ್ನ, ಈ ತೆರಿಗೆಯಿಂದ ಬಂದಂತ ಆದಾಯವನ್ನ ಶ್ರೀಮಂತರಿಂದ ಬಡವರಿಗೆ ಮರುಹಂಚಿಕೆ ಮಾಡುವಂಥದ್ದು. ಅಂದ್ರೆ ಕೆಲವೊಬ್ರು ಸಂದರ್ಭಗಳಿರುತ್ತೆ, ಕೆಲವು ಸಂದರ್ಭಗಳ ಅವರ ಸೀಸನ್ ಅಂತ ಏನ್ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇತ್ತೀಚೆಗೆ ಒಂದು ಸಿಮ್ ನ ರೇಟ್ ಕೂಡ ಜಾಸ್ತಿ ಮಾಡ್ತು ಅಲ್ವಾ, ರೀಚಾರ್ಜ್, ಇನ್ನಿತರ ಸಂದರ್ಭಗಳನ್ನ. ಇವು ಸಂದರ್ಭಗಳಲ್ಲಿ ಏನಾಗುತ್ತೆ, ದುಡ್ಡಿರುವಂತವನು ಮತ್ತೆ 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 ಆದಾಯವನ್ನ ಗಳಿಸ್ತಿರೋದನ್ನ ನೋಡ್ಬಿಟ್ಟು ಸರ್ಕಾರ ಕೆಲವು ಸಂದರ್ಭಗಳಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಅಂತ ತರುತ್ತೆ. ಅದ್ರಲ್ಲಿ ವಿಶೇಷವಾಗಿ ಪ್ರಗತಿಪರ ತೆರಿಗೆ ಅಂತ ಕರಿತೀವಿ. ಈ ಒಂದು ಪ್ರೋಗ್ರೆಸಿವ್ ಟ್ಯಾಕ್ಸ್ ನ ವಿಶೇಷ ಏನಂದ್ರೆ, ಟ್ಯಾಕ್ಸ್ ಆದಾಯ, ಒಬ್ಬನ ಇನ್ಕಮ್ ಜಾಸ್ತಿ ಆದಾಗೂ ಅವನಲ್ಲಿ ಹೆಚ್ಚಳದೊಂದಿಗೆ ಟ್ಯಾಕ್ಸ್ ರೇಟ್ ಕೂಡ ಹೆಚ್ಚಳವಾದ್ರೆ ಇದನ್ನ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಅಂದ್ರೆ ಇದರ ಅರ್ಥ ನೋಡಿ, ಈ ಟ್ಯಾಕ್ಸ್ ನ ವಿಶೇಷ ಏನು ಅಂದ್ರೆ, ವ್ಯಕ್ತಿಯ ಸಂಪತ್ತು ಹೆಚ್ಚಾದಂತೆ ತೆರಿಗೆ ದರ ಕೂಡ ಹೆಚ್ಚಿಗೆ ಆಗ್ಬೇಕು. ಅವನ ಇನ್ಕಮ್ ಸೋರ್ಸ್ ಜಾಸ್ತಿ ಆಯ್ತು ಅಂದಾಗ ಟ್ಯಾಕ್ಸ್ ರೇಟ್ ಕೂಡ ಹೆಚ್ಚಳ ಮಾಡ್ಬೇಕು. ಯಾಕಂದ್ರೆ ಅವ್ನ ರಿಸೋರ್ಸ್ ಅನ್ನ, ಇಲ್ಲಿಯ ಕೆಲವೊಂದು ಏನು ಸೊತ್ತುಗಳನ್ನ, ಇಲ್ಲಿಯ ಕೆಲವೊಂದು ಸಂಪತ್ತುಗಳನ್ನ ಅದನ್ನ ಬಳಸಿರ್ತಾನೆ. ಈ ಹೊಣೆಗಾರಿಕೆಯೊಂದಿಗೆ ಅವನಿಗೆ ಹೆಚ್ಚಾಗತ್ತೆ. ಈ ವ್ಯವಸ್ಥೆ ಅಡಿಯಲ್ಲಿ
ಕಡಿಮೆ ಆದಾಯದ ಜನರಿಗೆ ಸಾಮಾನ್ಯವಾಗಿ ವಿನಾಯಿತಿ ಕೊಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ 10% ಟ್ಯಾಕ್ಸ್ ಇದೆ ಇವತ್ತು. ಒಬ್ಬ ಕಡಿಮೆ ಆದಾಯ ಇದೆ, ಅವನಿಗೂ 10 ಇದೆ. ಅವನಿಗೆ ಇನ್ನೊಬ್ಬ ಜಾಸ್ತಿ ಆದಾಯ ಇದೆ, ಅವನಿಗೂ 10 ಇದೆ. ಆ ಸಂದರ್ಭವನ್ನ ನಾವೇನ್ ಟ್ಯಾಕ್ಸ್ ಅಂತ ಕರಿತೀವಿ? ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಒಬ್ಬನ ಇನ್ಕಮ್ ಜಾಸ್ತಿ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ಅವನ ಮೇಲೆ ಟ್ಯಾಕ್ಸ್ ಅನ್ನ ಹಾಕಿದ್ರೆ ಆ ಸಂದರ್ಭವನ್ನ ನಾವು ಏನಂತ ಕರಿತೀವಿ? ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕರಿತೀವಿ. ಹೆಚ್ಚಿನ ಆದಾಯದ ಜನರು ಹೆಚ್ಚಿನ ತೆರಿಗೆಯನ್ನ ಪಾವತಿಸಬೇಕಾಗತ್ತೆ. ಆದಾಯ ತೆರಿಗೆ ಹೀಗೆ ಕೂಡ ಕಂಡು ಬರುತ್ತೆ. ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಈಗಾಗಲೇ ಹೇಳ್ದಾಗೆ ಒಬ್ಬ ವ್ಯಕ್ತಿಯ ಇನ್ಕಮ್ 5,000 ರೂಪಾಯಿ ಇದೆ, ಒಬ್ಬನ ಇನ್ಕಮ್ 1 ಲಕ್ಷ ಇದೆ. ಟ್ಯಾಕ್ಸ್ ರೇಟ್ ಅನ್ನ 10% ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ 1 ಲಕ್ಷ ರೂಪಾಯಿ ಇರುವಂತವನು ಏನ್ ಪೇ ಮಾಡ್ಬೇಕು? 20% ಕೆಲವೊಮ್ಮೆ ಏನ್ ಮಾಡ್ಬೇಕು? ಕಟ್ಟಬೇಕಾಗತ್ತೆ. ಇದನ್ನೇ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕರಿತೀವಿ. ಇದನ್ನ ಮೇಡಮ್ ಅವರು ಬಜೆಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಇದು ಕೂಡ ಓಕೆ. ಹಾಗಾದ್ರೆ ನಮಗೆ ಪ್ರಪೋರ್ಷನಲ್ ಗೊತ್ತಾಯ್ತು. ಪ್ರಪೋರ್ಷನಲ್ ಏನ್ ಅರ್ಥವನ್ನ ಕೊಡುತ್ತೆ? ಎಲ್ರಿಗೂ ಈಕ್ವಲ್ ಆಗಿರತ್ತೆ, ಏಕರೂಪ ತೆರಿಗೆ. ಪ್ರೋಗ್ರೆಸಿವ್ ಅಂದ್ರೆ ಏನ್ ಟ್ಯಾಕ್ಸ್? ಆದಾಯ ಹೆಚ್ಚಳದೊಂದಿಗೆ ತೆರಿಗೆ ದರ, ಟ್ಯಾಕ್ಸ್ ರೇಟ್ ಹೆಚ್ಚಳವಾದ್ರೆ ಪ್ರೋಗ್ರೆಸಿವ್. ಹಾಗಾದ್ರೆ ರಿಗ್ರೆಸಿವ್ ಅಂದ್ರೆ ಆದಾಯ ಹೆಚ್ಚಳ ಆಗೋದ್ರೊಂದಿಗೆ ಟ್ಯಾಕ್ಸ್ ರೇಟ್ ಅನ್ನ ಕಡಿಮೆ ಮಾಡಿದ್ರೆ, ನೋಡಿ ಯಾಕೆ ಈ ಟ್ಯಾಕ್ಸ್ ಅನ್ನ ಹಾಕ್ತಾರೆ? ರಿಗ್ರೆಸಿವ್ ಟ್ಯಾಕ್ಸ್ ಅಂದ್ರೆ ಯಾವಾಗ್ಲೂ ನೀವು ಇವ್ರ ಮೇಲೆ ಸರಿ, ಇವ್ರ ಆದಾಯವನ್ನ ಜಾಸ್ತಿ ತಗೊಂಡ್ರು ನೀವು ಅವ್ರ ಹತ್ರ ಇನ್ಕಮ್ ಅನ್ನ ತಗೊಳ್ಬಹುದು. ಈಗೊಂದು ಸಂದರ್ಭ ಬರುತ್ತೆ, ವ್ಯಾಪಾರ ಅಂದ್ರೆ ಗ್ರಾಫ್ ಇದ್ದಾಗೆ ಟ್ರೇಡ್ಗಳು ಅಥವಾ ಇನ್ಕಮ್ ಅನ್ನೋದು ಕೆಲವೊಂದ್ಸಲ ಹೆಚ್ಚಾಗ್ಬಹುದು ಅಥವಾ ಕಡಿಮೆ ಆಗ್ಬಹುದು. ಕೆಲವೊಂದು ಸಂದರ್ಭದಲ್ಲಿ ಈ ವ್ಯಕ್ತಿಗಳಿಗೆ ವಿನಾಯಿತಿಯನ್ನ ಕೊಡೋದು. ಈಗ ನೋಡಿ, ಟ್ಯಾಕ್ಸ್ ರೇಟ್ ಅನ್ನ ನೀವು ಜಾಸ್ತಿ ಜಾಸ್ತಿ ಜಾಸ್ತಿಯಾಗಿ ಕಲೆಕ್ಟ್ ಮಾಡ್ತಾ ಹೋಗ್ತಾ ಲಾಫರ್ ಕರ್ವ್ ಅಂತ ಬರುತ್ತೆ ನೆಕ್ಸ್ಟ್. ಅಲ್ಲಿ ತಿಳಿಸುತ್ತೆ, ನೀವು ಜಾಸ್ತಿ ಟ್ಯಾಕ್ಸ್ ಅನ್ನ ಜಾಸ್ತಿ ಹಾಕೋದ್ರಿಂದ ಸರ್ಕಾರಕ್ಕೆ ಏನಾಗತ್ತೆ? ಲಾಭ ಆಗತ್ತೆ. ಆದ್ರೆ ದೇಶದಲ್ಲಿ ಏನಾಗತ್ತೆ? ಪ್ರೊಡಕ್ಷನ್ ಕಡಿಮೆ ಆಗತ್ತೆ. ಎಲ್ಲಿವರೆಗೂ ಅಂದ್ರೆ ನೀವು 100% ಟ್ಯಾಕ್ಸ್ ಅನ್ನ ಹಾಕಿದ್ರೆ ದೇಶದಲ್ಲಿ ಬರುವಂತದ್ದು, ನಿಮಗೆ ತೆರಿಗೆ ಬರುವಂತ ಲಾಭಗಳು ಅಥವಾ ಟ್ಯಾಕ್ಸ್ ಇಂದ ಕಲೆಕ್ಟ್ ಆಗುವಂತದ್ದು 0 ಆಗುತ್ತೆ ಅನ್ನೋ ಲಾಫರ್ ಕರ್ವ್ ತಿಳಿಸ್ತಾ ಹೋಗುತ್ತೆ. ಅಂದ್ರೆ ಟ್ಯಾಕ್ಸ್ ಜಾಸ್ತಿ ಜಾಸ್ತಿ ಇವ್ರ ಮೇಲೆ ಹಾಕಿದ್ರೆ ಎಲ್ಲಾ ಸಂದರ್ಭದಲ್ಲಿ ಬರೋದಿಲ್ಲ. ಒಂದು ಸಂದರ್ಭವನ್ನ ಗಮನಿಸೋದಾದ್ರೆ ಇವ್ರ ಮೇಲೆ ಜಾಸ್ತಿ ಪ್ರೋಗ್ರೆಸಿವ್ ನಲ್ಲಿ ಹಾಕಿದ್ರೆ ಈಗ ಒಂದು ಸಂದರ್ಭ ಬರುತ್ತೆ, ಈ ಒಂದು ವ್ಯಕ್ತಿಗಳಲ್ಲಿ ಏನಾಗಿರುತ್ತೆ? ಜಾಸ್ತಿ ಆದಾಯ ಇರೋರು ಕರಗುವಂತಹದ್ದು ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಸಂದರ್ಭಗಳು ಬರ್ಬೋದು. ಆ ಸಂದರ್ಭದಲ್ಲಿ ಆದಾಯದ ಹೆಚ್ಚಳದೊಂದಿಗೆ ತೆರಿಗೆ ದರ ಕಡಿಮೆ ಆದ್ರೆ, ಒಬ್ಬನ ಇನ್ಕಮ್ ಸೋರ್ಸ್ ನಲ್ಲಿ, ಒಬ್ಬನ ಆದಾಯದಲ್ಲಿ ಹೆಚ್ಚಳ ಇದೆ, ಅವನಿಗೆ ಟ್ಯಾಕ್ಸ್ ಅಲ್ಲಿ ಇಲ್ಲೇನಾದ್ರೆ ಅವ್ರಿಗೆ ಏನಾದ್ರೆ ಒಂದು ರಿಯಾಯಿತಿಯನ್ನ ಕೊಟ್ರೆ, ಅಂದ್ರೆ ಕಡಿಮೆಯನ್ನ ಮಾಡಿದ್ರೆ, ಇದನ್ನ ರಿಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಈ ಟ್ಯಾಕ್ಸ್ ಅನ್ನ ನೋಡಿ, ಬಹಳಷ್ಟು ರಾಷ್ಟ್ರಗಳನ್ನ ನೀವು ನೋಡಿದ್ರೆ, ನಮ್ಮ ರಾಷ್ಟ್ರದಿಂದ ಬಹಳಷ್ಟು ಜನ ಬೇರೆ ವ್ಯಾಪಾರಿಗಳು ಇಲ್ಲಿಂದ ಬಿಟ್ಟು ಬೇರೆ ದೇಶಕ್ಕೆ ಹೋಗಿರುವಂತದ್ದು ರೀಸನ್ಸ್ ಗಳನ್ನ ಕೊಡ್ತಾರೆ. ಟ್ಯಾಕ್ಸ್ ಆಗಿರ್ಬೋದು, ಇನ್ನಿತರ ಇವರನ್ನ ಸೆಳೆಯುವಂತ ಪ್ರಯತ್ನ ಆಗಿರ್ಬೋದು, ಅಥವಾ ನಮ್ಮಲ್ಲಿ ಪ್ರೊಡಕ್ಷನ್ ಕಡಿಮೆ ಆಗಿದೆ ಜಾಸ್ತಿ ಮಾಡೋದಕ್ಕಾಗಿರ್ಬೋದು. ಅಂದ್ರೆ ಈ ಒಂದು, ಅಥವಾ ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಾಗೆ ಬೇರೆ ರೀತಿಯಲ್ಲಿ ಕಲೆಕ್ಟ್ ಅನ್ನ ಮಾಡೋದಕ್ಕೋಸ್ಕರ ಇದನ್ನ ಹಾಕ್ತಿವಿ. ಇದನ್ನ ರಿಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಇದನ್ನ ರಿಗ್ರೆಸಿವ್ ಅಂತ ಕರಿತೀವಿ. ಆದ್ರೆ ವಿಶೇಷ ನೋಡಿ, ಗಮನಿಸಿ, ಇಲ್ಲಿ ಕಡಿಮೆ ಆದಾಯದಲ್ಲಿರುವವನಲ್ಲಿ ಏನು ವ್ಯತ್ಯಾಸಗಳಾಗಲ್ಲ. 10% ಅನ್ನೋ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡಿದ್ರೆ ರಿಗ್ರೆಸಿವ್ ನಲ್ಲೂ 10% ಇದೆ, ಅದು ಪ್ರೋಗ್ರೆಸಿವ್ ನಲ್ಲೂ 10% ಇದೆ, ಅದು ಮತ್ತೆ ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅಲ್ಲೂ ಕೂಡ 10% ಇದೆ. ಬದಲಾವಣೆ ಆಗುವಂತದ್ದು ಯಾರ ಮೇಲೆ ಅಂತ ಕೇಳಿದ್ರೆ, ಜಾಸ್ತಿ ಏನೋ ಆದಾಯವನ್ನ ಗಳಿಸ್ತಿರ್ತಾನೆ ಅಂತಹ ಸಂದರ್ಭದಲ್ಲಿ ಜಾಸ್ತಿ ಟ್ಯಾಕ್ಸ್ ಅನ್ನ, ಮತ್ತು ಜಾಸ್ತಿ ಏನು ಆದಾಯವನ್ನ ಗಳಿಸ್ತಿರುವಂತ ಸಂದರ್ಭದಲ್ಲಿ ಕಡಿಮೆ ಟ್ಯಾಕ್ಸ್ ಅನ್ನ, ಅಂದ್ರೆ ಅವ್ರಿಗೆ ಒಂದು ರಿಯಾಯಿತಿಯನ್ನ ಕೊಡೋದ್ರ ಮೂಲಕ ಈ ಒಂದು ಟ್ಯಾಕ್ಸ್ ಅನ್ನ ಹಾಕಿದ್ರೆ ರಿಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಇದು ಕೂಡ ವೆರಿ ಇಂಪಾರ್ಟೆಂಟ್. 3 ಟ್ಯಾಕ್ಸ್ ಬಗ್ಗೆ ಗೊತ್ತಿರ್ಲಿ, ಅಟ್ಲೀಸ್ಟ್ ಇಷ್ಟಾದ್ರೂ ಗೊತ್ತಿರ್ಲಿ. ನಮಗೆ ಪ್ರಪೋರ್ಷನಲ್ ಟ್ಯಾಕ್ಸೇಷನ್ ಅಂದ್ರೆ ಏನ್ ಅರ್ಥ ಕೊಡುತ್ತೆ? ಸೇಮ್, ಏಕರೂಪ. ರಿಗ್ರೆಸಿವ್ ಟ್ಯಾಕ್ಸೇಷನ್ ಅಂದ್ರೆ ಏನ್ ಅರ್ಥ ಕೊಡುತ್ತೆ? ಆದಾಯ ಹೆಚ್ಚಳದೊಂದಿಗೆ ಟ್ಯಾಕ್ಸ್ ರೇಟ್ ಕಡಿಮೆ ಆದ್ರೆ. ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂದ್ರೆ ಆದಾಯ ಹೆಚ್ಚಳದೊಂದಿಗೆ ಟ್ಯಾಕ್ಸ್ ರೇಟ್ ಏನಾದ್ರೆ ಜಾಸ್ತಿ ಆದಾಗ ಪ್ರೋಗ್ರೆಸಿವ್ ಟ್ಯಾಕ್ಸ್ ಬರುತ್ತೆ.